ಪತ್ನಿಯನ್ನ ಶೂಟ್ ಮಾಡಿ ಕೊಂದ ಕೇಸ್ಗೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ನಡು ರಸ್ತೆಯಲ್ಲಿ ಪಿಸ್ತೂಲ್ನಿಂದ ಪತ್ನಿಯನ್ನ ಶೂಟ್ ಮಾಡಿದಂತಹ ಕೇಸ್ಗೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ಮಾಗಡಿ ರಸ್ತೆಯ ಭುವನೇಶ್ವರಿಯನ್ನ ಪತಿ ಕೊಂದಿದ್ದಾನೆ. ನಡು ರಸ್ತೆಯಲ್ಲಿ ಪತ್ನಿಯನ್ನೇ ಕೊಂದಿದ್ದ ಪತಿ ಮುರುಗನ್ ಪತ್ನಿಯನ್ನ ಕೊಲೆ ಮಾಡುವುದಕ್ಕೆ ಪುಡಿ ರೌಡಿಗೆ ಸುಪಾರಿ ಕೊಟ್ಟಿದ್ದ ಅನ್ನುವಂತಹ ವಿಚಾರ ಇದೀಗ ಬೆಳಕಿಗೆ ಬಂದಿದೆ. ಪತಿ ತಮಿಳುನಾಡಿನ ರೌಡಿಗೆ ಸುಪಾರಿಯನ್ನ ಕೊಟ್ಟಿದ್ದ. ಬಾಲಮುರುಗನ್ ಎಂಬಾತ ಪತಿ ಏನಿದ್ದಾನೆ, ಈತ ತಾನು ಶೂಟ್ ಮಾಡೋದಕ್ಕೂ ಮುಂಚೆ ಪುಡಿ ರೌಡಿಗಳಿಗೆ ತನ್ನ ಪತ್ನಿಯನ್ನ ಕೊಲೆ ಮಾಡಿ ಅಂತ ಹೇಳಿ ಸುಪಾರಿಯನ್ನ ಕೊಟ್ಟಿದ್ದ. ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಈ ಒಂದು ವಿಚಾರ ಬಯಲಾಗಿದೆ. ಸುಪಾರಿ ವಿಚಾರವನ್ನ ಪತಿ ಬಾಲಮುರುಗನ್ ಏನಿದ್ದಾನೆ ಆತ ಬಾಯಿ ಬಿಟ್ಟಿದ್ದಾನೆ. ಆರೋಪಿಯನ್ನ ಸಂಪರ್ಕಿಸಿದ್ದ ಪತಿ ಆರೋಪಿ ಏನಿದ್ದಾನೆ ಆತ ರೌಡಿಗಳನ್ನ ಸಂಪರ್ಕಿಸಿದ್ದ ವಿಚಾರ ಕೂಡ ವಿಚಾರಣೆಯ ವೇಳೆಯಲ್ಲಿ ಬಹಿರಂಗ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ನಡು ರಸ್ತೆಯಲ್ಲಿಯೇ ಪತ್ನಿಯನ್ನ ಏನು ಬಾಲಮುರುಗನ್ ಕೊಲೆ ಮಾಡಿರ್ತಾನೆ ಆತ ಈ ಮುಂಚೆಯೇ ಇದೀಗ ಸುಪಾರಿ ಕೊಟ್ಟಿರುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಪ್ರೀತಿ, ಬೆಂಗಳೂರಿನ ಮಾಗಡಿ ರಸ್ತೆಯ ವೆಸ್ಟಿನ್ ಹೋಟೆಲ್ ಬಳಿ ಪತ್ನಿಯನ್ನೇ ಪತಿ ಕೊಂದಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಯ ಬಂಧನ ಕೂಡ ಆಗಿತ್ತು. ಯಾಕಂದ್ರೆ ಪತ್ನಿಯನ್ನ ಕೊಲೆ ಮಾಡಿ ನಂತರ ಆತ ನೇರವಾಗಿ ಮಾಗಡಿ ರೋಡ್ ಪೊಲೀಸ್ ಠಾಣೆಗೆ ತೆರಳಿ ಅಲ್ಲೇ ಆತ ಸರೆಂಡರ್ ಕೂಡ ಆಗಿರ್ತಾನೆ. ಅಂದ್ರೆ ಡಿಸೆಂಬರ್ 23ನೇ ತಾರೀಕು ಸಂಜೆ ನಡೆದಿದ್ದಂತಹ ಘಟನೆ. ಅದಾದ ನಂತರವೇ, ಅಂದ್ರೆ ಅವತ್ತು ಘಟನೆ ನಡೆದಂತಹ ದಿನವೇ ಹೋಗಿ ನೇರವಾಗಿ ಗಂಡ ಕೂಡ ಪೊಲೀಸ್ ಠಾಣೆಯಲ್ಲಿ ಸರೆಂಡರ್ ಆಗಿರ್ತಾನೆ. ಆದ್ರೆ ಅದಾದ ನಂತರ ಪೊಲೀಸರು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ವಿಚಾರಣೆ ವೇಳೆ ಸಾಕಷ್ಟು ಬೇರೆ ಬೇರೆ ವಿಚಾರಗಳು ಕೂಡ ಹೊರ ಬಂದಿರುವಂತದ್ದು. ಅಂದ್ರೆ ಪತ್ನಿ ಭುವನೇಶ್ವರಿಯನ್ನ ಕೊಲ್ಲೋದಕ್ಕೆ ಈತ ಕಳೆದ 3 ತಿಂಗಳಿಂದಲೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದ. ಅದರ ಜೊತೆಗೆ ಯಾಕೆ ಈತನೇ ಹೋಗಿ ಕೊಲೆ ಮಾಡ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಮಾಹಿತಿಯನ್ನ ಕೂಡ ಈಗಾಗಲೇ ಪೊಲೀಸರ ಮುಂದೆ ಆತ ಒಪ್ಕೊಂಡಿರುವಂತದ್ದು. ಅಂದ್ರೆ ಈತ ಮೊದ್ಲಿಗೆ ಸುಪಾರಿಯನ್ನ ಕೊಟ್ಟಿರ್ತಾನೆ. ಪತ್ನಿ ಭುವನೇಶ್ವರಿಯ ಕೊಲೆಗೆ ಸಂಚನ ರೂಪಿಸಿ ಅದಾದ ನಂತರ ತಮಿಳುನಾಡಿನ ಕೆಲ ಪುಡಿ ರೌಡಿಗಳಿಗೆ ಈತ ಸುಪಾರಿಯನ್ನ ಕೊಟ್ಟಿರ್ತಾನೆ. ಜೊತೆಗೆ ಕೊಲೆಯನ್ನ ಮಾಡೋದಕ್ಕೆ ಲಕ್ಷ ಹಣವನ್ನ ಅವರಿಗೆ ಆಫರ್ ಕೂಡ ಮಾಡಿರ್ತಾನೆ. ಅಂದ್ರೆ ಅಡ್ವಾನ್ಸ್ ಇಂತಿಷ್ಟು ಹಣವನ್ನ ಕೊಟ್ಟು ಆಕೆಯನ್ನ ಕೊಲೆ ಮಾಡಿದ್ರೆ ಇನ್ನಷ್ಟು ದುಡ್ಡನ್ನ ನಾನು ಕೊಡ್ತೀನಿ ಅಂತ ಹೇಳಿ ಆ ಕೊಲೆಗಾರರಿಗೆ ಅಥವಾ ಯಾರಿಗೆ ಸುಪಾರಿ ಕೊಟ್ಟಿರ್ತಾರೆ ಅವರಿಗೆ ಆ ಗನ್ನನ್ನ ಕೂಡ ಈತನೇ ಒದಗಿಸಿರ್ತಾನೆ. ಯಾಕಂದ್ರೆ ಈತ ಡಾರ್ಕ್ ವೆಬ್ ಅಲ್ಲಿ ಸುಮಾರು 2 ಗನ್ಗಳನ್ನ ಪರ್ಚೇಸ್ ಮಾಡಿರ್ತಾನೆ. ಒಂದು ಗನ್ನನ್ನ ಈತ ಇಟ್ಕೊಂಡಿದ್ರೆ ಮತ್ತೊಂದು ಗನ್ನನ್ನ ಸುಪಾರಿ ಕಿಲ್ಲರ್ಸ್ಗೆ ಆ ಗನ್ನನ್ನ ಕೂಡ ಕೊಟ್ಟಿರ್ತಾರೆ. ಜೊತೆಗೆ ಅಲ್ಲಿ ಸುಪಾರಿ ಕಿಲ್ಲರ್ಸ್ ಕೂಡ ಒಂದು 3 ತಿಂಗಳ ಒಳಗೆ 2 ರಿಂದ 3 ತಿಂಗಳ ಒಳಗೆ ನಾವು ನಿಮ್ಮ ಪತ್ನಿಯನ್ನ ಮುಗಿಸ್ತೀವಿ ಅಂತ ಹೇಳಿ ಒಪ್ಕೊಂಡಿರ್ತಾರೆ. ಅದಾದ ನಂತರ 2-3 ತಿಂಗಳು ಮುಗಿದ್ರು ಕೂಡ ಅವರು ಪತ್ನಿಯ ಕೊಲೆ ಮಾಡಿರೋದಿಲ್ಲ. ಜೊತೆಗೆ ಈ ಸುಪಾರಿ ಕುರಿತಂತೆ ಏನೂ ಮಾತನಾಡೋದಿಲ್ಲ. ಇದರಿಂದ ಸಿಟ್ಟಾದಂತಹ ಪತಿ ಬಾಲಮುರುಗನ್ ಏನಿದ್ದಾನೆ ಈತನೇ ನಾನೇ ಮುಗಿಸ್ಬೇಕು, ಸುಪಾರಿ ಕೊಟ್ಟಿರುವಂತವ್ರು ಅಥವಾ ಪುಡಿ ರೌಡಿಗಳಿಗೆ ಏನ್ ಸುಪಾರಿ ಕೊಟ್ಟಿದ್ದೀನಿ ಅವರು ಕೆಲಸ ಮಾಡ್ತಾ ಇಲ್ಲ, ಹಾಗಾಗಿ ನಾನೇ ನನ್ನ ಪತ್ನಿಯನ್ನ ಕೊಲೆ ಮಾಡ್ಬೇಕು ಅಂತ ಹೇಳಿ ಅಲ್ಲಿಂದ ಸಿಟ್ಟಾಗಿ ಇವ್ರು ಕೆಲಸ ಮಾಡ್ಲಿಲ್ಲ ಅಂತ ಹೇಳಿ ಬಂದು ಪತ್ನಿಯನ್ನ ಆತನೇ ರೆಕ್ಕಿ ಮಾಡಿ ಕೊಲೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾನೆ. ಅದಾದ ನಂತರ ಈಗ ವಿಚಾರಣೆ ಸಂದರ್ಭದಲ್ಲಿ ನಾನು ದುಡ್ಡು ಕೂಡ ಕೊಟ್ಟಿದ್ದೆ, ಜೊತೆಗೆ ಪಿಸ್ತೂಲ್ ಕೂಡ ಕೊಟ್ಟಿದ್ದೆ, ಆದ್ರೆ ಕೊಲೆ ಮಾಡಿ ಅಂದ್ರೆ ಅವ್ರು ಕೊಲೆ ಮಾಡಿರ್ಲಿಲ್ಲ, ಹಾಗಾಗಿ ನಾನೇ ಹೋಗಿ ಕೊಲೆ ಮಾಡಿದೆ, ಹಾಗಾಗಿ ಪುಡಿ ರೌಡಿಗಳು ಯಾರಿದ್ದಾರೆ ಅವರನ್ನು ಕೂಡ ನೀವು ಅರೆಸ್ಟ್ ಮಾಡಬೇಕು, ಅವ್ರಿಗೂ ಕೂಡ ಸುಪಾರಿ ಕೊಟ್ಟಿದ್ದೆ ಅಂತ ಹೇಳಿ ಅವರ ಹೆಸರನ್ನು ಕೂಡ ಈಗಾಗಲೇ ಬಾಯ್ ಬಿಟ್ಟಿರೋದ್ರಿಂದ ಈಗ ಸದ್ಯ ಅವರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿ ಈಗಾಗಲೇ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರೀತಿ, ಥ್ಯಾಂಕ್ ಯು ಸಂದೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.